ಫೈನ್. ತುಂಬ ಕನಸಿದೆ ಅಂತ ಹೇಳ್ತಿದ್ರಿ, ನಟಿ ಆಗಬೇಕು ಅಂತ ಕನಸು, ಬಹಳಷ್ಟು ಒಂದಷ್ಟು ಆಡಿಷನ್ಸ್ ಎಲ್ಲ ಕೊಟ್ರಿ. ಸೊ ಹೇಗೆ ಸಪೋರ್ಟ್ ಮಾಡ್ತಾರೆ ನಿಮಗೆ ಇವರು, ಆ್ಯಂಡ್ ನೀವು ಅವ್ರಿಗೆ ಎಷ್ಟು ಸಪೋರ್ಟ್ ಆಗಿದ್ದೀರಾ? ಫಸ್ಟ್ ಆಫ್ ಆಲ್ ನಾನು ಇವಾಗ ನಿಮ್ಮ ಮುಂದೆ ಇದ್ದೀನಲ್ವಾ, ಅದಕ್ಕೆ ಮೇನ್ ರೀಸನ್ನೇ ಇವರು. ಅವರು ಓಕೆನಾ, ಇವಾಗ ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ನಾನು ಇವಾಗ ಕಾಣಿಸ್ಕೋತಿದ್ದೀನಲ್ವಾ, ಅದಕ್ಕೆ ಮೇನ್ ರೀಸನ್ ಇವರು. ಈ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ ನನಗೆ. ಓಕೆ. ಸೊ ಜೊತೆಯಲ್ಲಿದ್ದು ಫುಲ್ ಸಪೋರ್ಟ್ ಮಾಡ್ತಾರಲ್ವಾ, ಅದಕ್ಕಿಂತ ಜಾಸ್ತಿ ಬೇರೆ ಏನೂ ಬೇಡ. ಓಕೆ. ಸೊ ನಟಿ ಆಗೋದಕ್ಕೂ ಅಷ್ಟೇ, ನಾನು ಹೀರೋ ಆಗದಿದ್ರೂ ಪರವಾಗಿಲ್ಲ, ನೀವು ಹೋಗಿ ಜಾಯ್ನ್ ಆಗಿ, ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಆಡಿಷನ್ಗೆ, ಆ ಥರ ಹೇಳ್ತಾರೆ ಅವರು. ಓಕೆ ಫೈನ್. ನಾವೊಂದು ಸಿಚುಯೇಷನ್ ಕೊಡ್ತೀವಿ, ಈಗ ನೀವು ಆ್ಯಕ್ಟ್ ಮಾಡಬೇಕು. ಏನ್ರಿ ನೀವು, ಏನ್ರಿ ನೀವು ಮಂಚವ್ರೆ, ಸಣ್ಣ ಮುನ್ನ ಕರ್ಸ್ಕೊಂಡು ಮಹಾನಟಿ ಇವರು ಹಂಗ ಅಲ್ಲ, ಮಹಾನಟಿ ಮಾಡಿದ್ ನೀವಲ್ವಾ, ಕಲೆಗಾರ ಅಲ್ವಾ? ಇವಾಗ ಮಾಡ್ದವ್ರ ಹತ್ರ ಬಂದ್ಬಿಟ್ಟು ನೀವು ಮಹಾನಟಿ ತರ ನೀನ್ ಆಕ್ಟ್ ಮಾಡು ಅಂತಂದ್ರೆ ನಾವೊಂದು ಸಿಚುಯೇಷನ್ ಕೊಡ್ತೀವಿ, ನೀವು ಆಕ್ಟ್ ಮಾಡ್ಬೇಕಪ್ಪ. ಮೂನು ಮಾಡ್ತಾರೆ, ಮಾಡಿಮ್ಮ. ಸಣ್ಣ ಮಾಡ್ತಾರೆ, ಇಲ್ಲ ಮೂನು ಮಾಡ್ತಾರೆ, ಮಾಡಿಮ್ಮ. ಸಣ್ಣ ಮಾಡ್ತಾರೆ, ಮೂನ್ ಮಾಡ್ತಾರೆ. ನಂಗೆ ಆಕ್ಟಿಂಗ್ ಮೇನ್ ಆಗಿ ಹೇಳ್ಕೊಡೋದು ಇವರಲ್ವಾ. ಓಕೆ, ಹೇಳ್ಕೊಡ್ತಾರಾ? ಈಗ ಹೇಳ್ಕೊಡ್ರಿ ಇವಾಗ. ಯಾವ್ದಾರು ಸಿಚುಯೇಷನ್ ಕೊಡಿ ಹೋಗ್ಲಿ ಅತ್ತಗೆ. ಯಾವ ತರ ಸಿಚುಯೇಷನ್? ಯಾವ ಸಿಚುಯೇಷನ್ ಆಕ್ಟಿಂಗ್ ಬಿಟ್ಬಿಟ್ಟು ಬೇರೆ ಏನಾದ್ರು ಕೇಳಿ. ಇಲ್ಲ ರೀ, ನಮ್ಗೆ ಆಕ್ಟಿಂಗ್ ಏನ್ ಅಲ್ಲ, ನಾಳೆ ದಿನ ಹೀರೋಯಿನ್ ಆಗ್ಬೇಕು. ಅಟ್ಲೀಸ್ಟ್ ನಮ್ಮ ಚಾನಲ್ ಅಲ್ಲಿ ಯಾರಾದ್ರೂ ನೋಡಿದ್ರೆ, ವಾವ್ ನೋಡೋಕ್ಕೂ ಚೆನ್ನಾಗಿದ್ದಾರೆ, ಒಳ್ಳೆ ಹುಡುಗಿ, ಸಕ್ಕತ್ತಾಗಿ ಆಕ್ಟಿಂಗ್ ಮಾಡ್ತಾಳಕ್ಕ, ಒಂದು ಸಿನಿಮಾಗೆ ಹಾಕೊಳ್ರ ಇವ್ರನ್ನ ಅಂತ ಹೇಳೋರು ಇರ್ತಾರ್ರಿ. ಸನು ಮಾಡ್ಮ ಆಕ್ಟಿಂಗ್, ನಿನಗೆ ಆಕ್ಟಿಂಗ್ ಚಾನ್ಸ್ ಸಿಗುತ್ತೆ. ನಾನು ಒಳ್ಳೆ ಪ್ಲಾಟ್ಫಾರ್ಮ್ ನೋಡಿ ಇವಾಗ ಸಿಕ್ಕೈತೆ ನಿನಗೆ. ಈಗ ಈ ಹುಡುಗಂಗೆ ಪ್ರಪೋಸ್ ಮಾಡಿ ನೀವು ಹೋಗ್ಲಿ, ಹುಡುಗಂಗೆ ಫುಲ್ ಇಂಪ್ರೆಸಿವ್ ಅಲ್ಲಿ ಪ್ರಪೋಸ್ ಮಾಡಬೇಕು, ಆಮೇಲೆ ಫುಲ್ ರೋಪಾಗಿ ಪ್ರಪೋಸ್ ಮಾಡಬೇಕು, ರೌಡಿ ಬೇಬಿ ಥರ ಒಂದು ಹಂಗೆ ಸಿಚುಯೇಷನ್. ಫುಲ್ ಇಂಪ್ರೆಸಿವ್ ಆಗಿ ಒಂದು ಇನ್ನೋಸೆಂಟ್ ಗರ್ಲ್ಗೆ ಯಾವ ರೀತಿಯಾಗಿ ಒಂದು ಹುಡುಗನ ಫುಲ್ ಇಂಪ್ರೆಸ್ ಆಗಿರ್ತಾಳೆ, ಪ್ರೀತಿನ ತುಂಬ ದಿನ ಹೇಳ್ಕೋಬೇಕು ಅಂತಿರ್ತಾಳೆ, ಹೇಳೋಕ್ಕಾಗ್ತಾ ಇರಲ್ಲ, ಫುಲ್ ಹುಡುಗಂಗೆ ಇಂಪ್ರೆಸ್ ಆಗ್ಬಿಟ್ಟಿರ್ತಾಳೆ. ನೀವು ಹೋಗಿ ಎಕ್ಸ್ಪ್ರೆಸ್ ಮಾಡಬೇಕು, ಗುರು ಐ ಲವ್ ಯು ಅಂತ ಡೈರೆಕ್ಟಾಗಿ ಹೇಳ್ಬಾರ್ದು. ನೀವೇ ಓಕೆ. ಹಾಂ, ತುಂಬ ದಿನದಿಂದ ಅನ್ಕೊಂಡಿದ್ದೆ ಹಿಂಗೆ ಹಂಗೆ, ನಾಚಿಕೆ ಎಲ್ಲ ಇರುತ್ತೆ. ಕೈ ಜಾತಕ ಹೇಳ್ತೀರಾ? ಏನು ಕಾಮಿಡಿ ಮಾಡಿ. ಓಕೆ, ಐ ಲವ್ ಯು ಮುನು. ಅಷ್ಟೇ ಓಕೆ. ಭಯ, ಒಂಥರ ಭಯ ಪಡಿಸುತ್ತಾರೆ ಯಾವ್ದಾದ್ರು ಇದು ಪ್ರೀತಿಯಿಂದ ಅಷ್ಟೇ, ಪ್ರೀತಿಯಿಂದ ಸಿಚುಯೇಷನ್ ತಗೊಳ್ಳಿ ಯಾವ್ದಾದ್ರು. ಹೇಳ್ಬೇಕಾ? ಭಯದಿಂದ. ಈಗ ನಿಮಗೆ ಮುನ್ನು ಸಿಟ್ಟು ತಗೊಳ್ಳಿ ಫಸ್ಟ್. ಇವ್ರು ಮುನ್ನು ಅವರು ಏನೋ ಬರ್ತೀನಿ ಅಂತ ಹೇಳಿರ್ತಾರೆ, ಕೈ ಕೊಟ್ಬಿಡ್ತಾರೆ. ಈಗ ಏನೋ ಇಷ್ಟು ಟೈಮಿಗೆ ಕರೆಕ್ಟಾಗಿ ಬರ್ತೀನಮ್ಮ, ರೆಡಿ ಆಗಿರೋ ಹಿಂಗೆ ನೀವು ಫುಲ್ ಡಿನ್ನರ್ ಡೇಟಿಗೆ ರೆಡಿ ಆಗಿ ಕೂತಿರ್ತೀರಿ, ಈ ಕಡೆ ಮಾರ್ತೋಗ್ ಆಫೀಸ್ ಕಾಲಲ್ಲಿ ಇನ್ನೊಂದು ಹುಡುಗಿ ಜೊತೆ ಮಾತಾಡ್ಕೊಂಡು ಆರಾಮಾಗಿ. ಅದು ಒರಿಜಿನಲ್ ಆಗಿ ಮಾಡ್ತಿರಲ್ಲ ಹೇಳಿ. ಒರಿಜಿನಲ್ ಮಾಡ್ತಾರ, ಯಾವ್ದಾದ್ರು ಭಯ ಅಲ್ಲ. ನಾನು ಯಾಕೆ ಇನ್ನೂ ಬಂದಿಲ್ಲ ಆ ತರ ಸ್ವಲ್ಪ ರೈಸ್ ಆಗ್ತೀನಿ. ರೈಸ್ ಆದಾಗ ಹೇಗೆ ಮಾತಾಡ್ತೀರಾ? ಬೈತೀರಾ ಸರ್ಯಾಗಿ? ಮಂಗಳೂರು ಲ್ಯಾಂಗ್ವೇಜ್ ಅಲ್ಲಿ ಬೈರಿ ಒಂದ್ಸಲ. ಅವ್ರು ಮಂಗಳೂರು ಲ್ಯಾಂಗ್ವೇಜ್ ಅಲ್ಲಿ ಬೈಯೋದ್ ನೋಡಿದ್ರೆ ಅಯ್ಯೋ ಏನ್ ಎಷ್ಟು ಸಾಫ್ಟ್ ಆಗಿ ಬೈತಾರೆ. ಅದು ಅಡ್ಡ, ನನ್ನ ಫ್ರೆಂಡ್ ಎಂತ ಸಾವದ ಅಡ್ಡಬ್ಬೆ ಅಂತ ಬ್ಯಾವರ್ಸಿ ಅಂತ ಒಂದು ಯೂಸ್ ಮಾಡ್ತಾರೆ. ಬಟ್ ನಾನ್ ಆತರ ಅದೆಲ್ಲ ಯೂಸ್ ಮಾಡಲ್ವ ಅವ್ರಿಗೆ? ಆತರ ಎಲ್ಲ ಬೈದಿಲ್ಲ. ಓಕೆ, ಆತರ ಎಲ್ಲ ಬೈಯಲ್ಲ, ಆತರ ಎಲ್ಲ ಬೈಯಲ್ಲ. ಬಟ್ ಏನ್ ಅಂತ ಬೈತೀರಾ ಆ ಸಿಚುಯೇಷನ್? ಜಾಸ್ತಿ ಬೈಯೋದು ಇಲ್ಲ ಇವರಿಗೆ. ಯಾವ ವರ್ಡ್ಸ್ ನಾನು ಆತರ ಯೂಸೇ ಮಾಡಿಲ್ಲ ಅಲ್ಲ. ಮಂಗಳೂರು ಲ್ಯಾಂಗ್ವೇಜ್ ಅಲ್ಲಿ ಇನ್ನೂ ಬೈದಿಲ್ಲ ನೀವು ಹಾಗಾದ್ರೆ? ಇಲ್ಲ ಬೈದೇ ಇಲ್ಲ, ಆತರ ಎಲ್ಲ ಏನು ಬೈದಿಲ್ಲ. ಆತರ ಸಿಚುವೇಶನ್ ಯಾವ್ದು ಬಂದಿಲ್ಲ, ಬಂದು ಇಲ್ಲ. ಆತರ ಎಲ್ಲ ಬೈತರ ಸಿಚುವೇಶನ್ ತಗೊಂಡಿಲ್ಲ. ನನಗೆ ಅದಕ್ಕೆ ನಾನು ಹೇಳಿದ್ದು, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದ್ರೆ. ಸೊ ಆತರ ಜಗಳಗಳೆಲ್ಲ ಬಂದಾಗ ಇವ್ರಿಗೆ ರೆಸ್ಪೆಕ್ಟ್ ಕೊಡ್ತಿದೀವಿ, ರೆಸ್ಪೆಕ್ಟ್ ಹೋಗ್ಬಿಡುತ್ತೆ ನಾನು ಇವಾಗ ಮಾತಾಡಿದ್ರೆ, ನನ್ನ ರೆಸ್ಪೆಕ್ಟ್ ಹೋಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕಾದ್ರೂ ಅವರು ಜಗಳ ಆಡ್ದೇನೆ ಅದನ್ನ ಮೇಂಟೈನ್ ಮಾಡ್ತಾರೆ. ಮೇನ್ ಆಗಿ ನಮ್ಮ ಇಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಇವನ್ ಮದ್ವೆ ಆದ್ಮೇಲೂ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಏನು ಪ್ರೀತಿಗೆ ಏನ್ ಡೆಫಿನೇಷನ್ ಕೊಡ್ತೀರಾ ಇಬ್ರು? ಪ್ರೀತಿ ಅಂದ್ರೆ ನಿಮ್ ಪ್ರಕಾರ ನೀವು ಹೇಳಿ. ಪ್ರೀತಿ ಅಂದ್ರೆ ಎಲ್ಲದರಲ್ಲೂ ನಾನು ಹೇಳಿ ನಾನು ಒಂದ್ ಪಾಯಿಂಟ್ ಹೇಳ್ತೀನಿ, ನೀವು ಹೇಳಿ, ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಿ. ಸರಿ ಹೇಳಿ. ಪ್ರೀತಿ ಅಂದ್ರೆ ನಂಬಿಕೆ. ಪ್ರೀತಿ ಅಂದ್ರೆ ಅವ್ರ ಕಡೆ ನಂಬಿಕೆ ಅಂತ. ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ, ಏನಕ್ಕಂದ್ರೆ ಇವಾಗ ಪ್ರೀತಿನೇ ನನಗೆಲ್ಲ. ಪ್ರೀತಿಯಿಂದಾನೇ ನಾನು ಇದ್ದೀನಿ, ಅಂದ್ರೆ ಪ್ರೀತಿ ಜೊತೆಗೆ ಇದ್ದೀನಿ. ಎಷ್ಟೊಂದು ಜನಕ್ಕೆ ಪ್ರೀತಿ ಸಿಕ್ಕಿರಲ್ಲ ಅಲ್ವಾ? ಸೊ ನನಗೆ ಪ್ರೀತಿ ಸಿಕ್ತಿದೆ, ಮತ್ತೆ ಆ ಪ್ರೀತಿ ಜೊತೆನೆ ಲೈಫ್ ಲಾಂಗ್ ಇರ್ತೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಅದೇ ನನಗೆ ಲೈಫು. ಓಕೆ, ಅದಲ್ವಾ? ನೀವು ಪ್ರೀತಿ ಅಂದ್ರೆ ನಂಬಿಕೆ ಅಷ್ಟೇನಾ? ಪ್ರೀತಿ ಅಂದ್ರೆ ನಂಬಿಕೆ ಅಷ್ಟೇ. ಪಕ್ಕದಲ್ಲಿ 100% ಕರೆಕ್ಟ್ ಆಗಿರುತ್ತೆ. ಸೊ ಅವ್ರು ಹೇಳಿದಕ್ಕೆ ನಾನು
ಓಕೆ, ಸೂಪರ್. ಹಂಗಂದ್ರೆ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಟ್ರಾಂಗ್ ಆಗಿ ಒಂದು ರಿಲೇಷನ್ಶಿಪ್ ಇರಬೇಕು, ಒಂದು ರಿಲೇಷನ್ಶಿಪ್ಪಲ್ಲಿ ಆ ಸ್ಟ್ರಾಂಗ್ನೆಸ್ ಇರಬೇಕು, ಅದು ಮದುವೆ ಹಂತದವರೆಗೂ ತಲುಪಬೇಕು ಅಂತ ಅಂದರೆ ಏನು ತುಂಬ ಮುಖ್ಯ ಆಗತ್ತೆ? ಅದೇ ಇವಾಗ ತಾನು ಹೇಳಿದ್ವಲ್ಲ, ಅದೇ ಅಂಡರ್ಸ್ಟ್ಯಾಂಡಿಂಗ್ ಅಂಡರ್ಸ್ಟ್ಯಾಂಡಿಂಗ್. ತುಂಬ ಮುಖ್ಯ ಆಗಿರುತ್ತೆ. ಓಕೆ, ನಿಮ್ಮಿಬ್ರದ್ದು ಎಷ್ಟು ವರ್ಷದ ಪ್ರೀತಿ? ಒಂದು 3 years 3 years? ಅಲ್ಲ 4 ಆಯಿತು. 4 years 4 ಆಯ್ತಾ? ಅಂದ್ರೆ ಅಟ್ರಾಕ್ಷನ್ 1 year. ಅಟ್ರಾಕ್ಷನ್ ಲೈಕ್ ನಾವು ಎಕ್ಸ್ಪ್ಲೈನ್ ಅಂದ್ರೆ ಅರ್ಥ ಮಾಡ್ಕೊಂತ ಇದ್ದಿದ್ದು, ಮಾಡಿಲ್ಲ ಇಬ್ರು. ನಾನು ನಿಮ್ಮನ್ನ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂತಿದ್ವಿ 1 year. ಸೊ ಇನ್ನು 3 year ಓಕೆ 3 year ರಿಲೇಷನ್ಶಿಪ್ಪಲ್ಲಿ. ರಿಲೇಶನ್ಶಿಪ್. ಅಲ್ಲಿ ರಿಲೇಷನ್ಶಿಪ್ಪಲ್ಲಿ ಏನೆಲ್ಲ ತುಂಬಾ ಜಾಸ್ತಿ ದೂರದ ರಿಲೇಶನ್ಶಿಪ್ ನಮ್ಗೆ. ಬ್ರೇಕಪ್ ಆಗಿತ್ತಾ ಇಬ್ರದ್ದು ಯಾವತ್ತಾದ್ರು? ಇಲ್ಲ 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 ಯಾವತ್ತೂ ಆಗಿಲ್ಲ. ಹೇಳಿಲ್ವಾ ನಾವು ಜಗಳನೇ ಆಡಿಲ್ಲ ಅಂತ ಇದೀವಿ, ನೀವಾಗ್ಲೇ ಬ್ರೇಕಪ್ ಮ್ಯಾಟ್ರ್ ಹೋಗಿದ್ದೀವಿ. ಅಲ್ಲ ರೀ, ಕೆಲವ್ರದ್ದು ನಾನು ಕೇಳ್ತಾ ಇದ್ದೆ. ಲಾಸ್ಟ್ ಒಂದು ಇದೇ ತರ ಲವರ್ಸ್ ಮಾಡಿದೆ, ಅವ್ರು ಹೇಳ್ತಾ ಇದ್ರು ಬ್ರೇಕಪ್ ಆಗ್ಬಿಟ್ಟಿತ್ತು, ನಮ್ಗೆ 3 ಸಲ ಬ್ರೇಕಪ್ ಆಯ್ತು, 4 ಸಲ ಬ್ರೇಕಪ್ ಆಯ್ತು ಅಂತ. ಅದಕ್ಕೆ ನಾನು ನಿಮಗೆ ಕೇಳ್ದೆ, ಯಾವ್ದು ಮುನ್ಸ್ಕೊಂಡಿರೋದು ಉಂಟು, ಇರುತ್ತೆ ಬ್ಲಾಕ್ ಅನ್ಬ್ಲಾಕ್ ಅವೆಲ್ಲ ಇರುತ್ತೆ ಪ್ರೀತಿನಲ್ಲಿ. ಬ್ರೇಕಪ್ ಅಂತಾನು ಹೇಳೋದು ಅಲ್ಲಿವರೆಗೂ ಹೋಗಿಲ್ಲ. ಕೆಲವೊಂದು ನಿಜ ಹೇಳ್ತೀನಿ ಸಣ್ಣ ಬಗ್ಗೆ ಏನಂತ ಅಂದ್ರೆ, ನಾನು ಏನಾದ್ರು ಒಂದ್ ಮಾತು ಬೈದ್ರೆ, ಹಂಗಂದ್ರೆ ಒಂದ್ ಮಾತು ಏನಾದ್ರು ಬೈದ್ರೆ ಸೈಲೆಂಟ್ ಆಗಿ ಕುತ್ಕೊಂಡು ಅಳ್ತಾ ಇರ್ತಾರೆ. ಅದ್ ಬಿಟ್ರೆ ಇಲ್ಲ ನಾನು ಹೋಗ್ಬಿಡ್ತೀನಿ, ನಾನ್ ನಿಮ್ನ ಬಿಟ್ಟೊಟ್ಟು ಹೋಗ್ಬಿಡ್ತೀನಿ, ಆತರ ಒಂದು ದಿನ ಅಂದಿಲ್ಲ ನಾನು. ನಾನು ಅದನ್ನ ಡ್ರೀಮ್ ಅಲ್ಲೂ ಥಿಂಕ್ ಮಾಡೋಕ್ಕಾಗಲ್ಲ. ನೈಸ್ ನೈಸ್ ನೈಸ್. ಅವ್ರಿಗೆ ಗೊತ್ತು ನಾನು ಅವ್ರನ್ನ ಬಿಟ್ರೆ ಇರಲ್ಲ ಅಂತ. ಸೊ ಅದಕ್ಕೆ ಸಣ್ಣ ಒಂದು ದಿನನೂ ಬಿಟ್ಟೋಗೋ ಮಾತು ಇದುವರೆಗೂ ನನಗೆ ಆಡಿಲ್ಲ. ನಾನು ಹೋಗ್ತೀನಿ, ಇಲ್ಲ ನಾನು ನಿಮ್ನ ಬಿಟ್ಟು ಹೋಗ್ತೀನಿ ಅಂತ ಒಂದು ದಿನನೂ ಹೋಗಿಲ್ಲ ಅವ್ರು. ಓಕೆ, ಆ ತರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದೀವಿ. ಸೊ ಹಿಂಗೆ ಲೈಫ್ ಲಾಂಗ್ ಇದ್ರೆ ಯಾರ ದೃಷ್ಟಿನೂ ಬೀಳ್ದೆ, ಯಾರ ದೃಷ್ಟಿನೂ ಬೀಳಲ್ಲ, ಬೀಳದೇ ಇರ್ಲಿ, ಬೀಳಲ್ಲ, ಬೀಳಬಾರ್ದು. ಎಷ್ಟೋ ದೃಷ್ಟಿಯಾಗಿ ನಮ್ಗೆ ಕೈ ಏಟಾಗಿತ್ತು, ನನ್ಗೆ ಬ್ಲಡ್ ಜಾಸ್ತಿ ಬರ್ತಿತ್ತು ಇಬ್ರು ಬಾಡಿಯಲ್ಲೂ. ಏನಾದ್ರೂ ಒಂದ್ ಸಣ್ಣ ಪುಟ್ಟ ಏಟ್ಗಳಾಗೋದು ಆ ತರ ಆಗ್ತಿತ್ತು. ಅದಕ್ಕೆ ಸೊ ನಾವು ದೇವಸ್ಥಾನಕ್ಕೆಲ್ಲ ಓಡಾಡಿದೀವಿ, ಅದ್ರದ್ದು ವ್ಲಾಗ್ ಎಲ್ಲ ಮಾಡಿದ್ವಿ. ಬಟ್ ಮನೇಲಿ ಏನು ಅನ್ನಲ್ವಾ ಈ ತರ ರೀಲ್ಸ್ ಎಲ್ಲ ಮಾಡ್ತೀರಾ ಜೋಡಿ ಜೊತೆಗೆ? ಯಾಕಂದ್ರೆ ಯೂಶಲಿ ಮನೇಲಿ ಕೆಲವರು ಸ್ಟ್ರಿಕ್ಟ್ ಇರ್ತಾರೆ, ಏನದು ಹುಡುಗನ ಜೊತೆ ಹಂಗೆಲ್ಲ ಕುಣಿಯೋದು ಬಡಿಯೋದು ಅಂತ ಬೈಯೋದಿರುತ್ತೆ. ಹೆಂಗೆ ಮತ್ತೆ ಈಗ ಫಸ್ಟ್ ರೀಲ್ಸ್ ಮಾಡಿದ್ ಯಾವ್ದು ನೀವು? ಯಾವಾಗ ಮಾಡ್ಬೇಕಂತ ಡಿಸಿಷನ್ ತಗೊಂಡ್ರಿ? ಯಾವ ಸಾಂಗ್ ಮಾಡಿದ್ರಿ? ಸ್ಟಾರ್ಟಿಂಗ್ ಟ್ರೈನಿಂಗ್ ಟೈಮಲ್ಲಿ ಬಂದಿದ್ದಲ್ವಾ, ಇಂಟರ್ನ್ಶಿಪ್ ಟೈಮಲ್ಲಿ. ಆ ಟೈಮಲ್ಲಿ ರೀಲ್ಸ್ ಮಾಡಿದ್ವಿ ಜೊತೆಯಲ್ಲಿ ಇಬ್ರು, ಬಟ್ ಅದನ್ನ ಪೋಸ್ಟ್ ಮಾಡಿರ್ಲಿಲ್ಲ. ಮನೆಯವರ ಭಯ ಅಂತಲ್ಲ, ಭಯ ಏನಿಲ್ಲ, ಜಸ್ಟ್ ನಾವೇ ನಮ್ ಖುಷಿಗೆ ಫೋನಲ್ಲಿ ನೋಡ್ಕೋತಿದ್ವಿ. ಓಕೆನಾ? ಸೊ ನೆಕ್ಸ್ಟ್ ಏನ್ ಮಾಡೋದು ಅಂದ್ರೆ, ನಾನು ಅಗೇನ್ ಬಂದೆ ಅಲ್ವಾ ಬ್ಯಾಂಗ್ಳೂರ್ಗೆ, ರಿಟರ್ನ್ ಬಂದಾಗ ಅದೇ ಮಾಸ್ಟರ್ ಪೀಸ್ ಇದು ಒಂದು ಸಾಂಗ್ ಇದೆ ಅಲ್ವಾ, ಅದು ಫಸ್ಟ್ ವಿಡಿಯೋ ನಾವಿಬ್ರು ಮಾಡಿ ಅದನ್ನ ಪೋಸ್ಟ್ ಮಾಡಿದ್ದು. ಸುಮ್ನೆ ನಮ್ ಖುಷಿಗೋಸ್ಕರ ಮಾಡಿದ್ವಿ ಅಷ್ಟೇ. ಓಕೆ, ಅದನ್ನ ಪೋಸ್ಟ್ ಮಾಡಿದ್ವಿ, ತುಂಬಾ ವೈರಲ್ ಆಯ್ತು. ಸೊ ಅದು ಒಂದೇ ವಿಡಿಯೋ ವೈರಲ್ ಆಯ್ತು. ಫಸ್ಟ್ ವಿಡಿಯೋ ಇಂದ ಇವಾಗಿನವರೆಗೂ ವೈರಲ್ನೇ ನಮ್ ವಿಡಿಯೋ. ನಾವು ಆತರ ಯಾವ್ದೇ ಸ್ಟ್ರಗಲ್ ಪಟ್ ಮಾಡಿದೀವಿ, ಪ್ರತಿಯೊಂದೊಂದು ವಿಡಿಯೋನು ವೈರಲ್. ಸ್ಟಾರ್ಟಿಂಗ್ ಸ್ಟ್ರಗಲ್ ಕೊಡ್ತಿರ್ಲಿಲ್ಲ ಅಷ್ಟು. ಸೊ ಸುಮ್ನೆ ಮಾಡೋಣ ಅಂದ್ಬಿಟ್ಟು ರೀಲ್ಸ್ ಮಾಡ್ತಾ ಇದ್ವಿ. ಸೊ ನಮ್ ಜೋಡಿನ ನೋಡಿನ ಎಲ್ಲಾರು ಜಾಸ್ತಿ ಲೈಕ್ ಮಾಡ್ತಾ ಇದ್ರು, ಮತ್ತೆ ಕಮೆಂಟ್ ಮಾಡ್ತಾ ಇದ್ರು, ಮೆಸೇಜ್ ಮಾಡ್ತಿದ್ರು, ಏನು ಹೊಸ ಹುಡುಗಿ ಸಿಕ್ಬಿಟ್ಲಾ, ಲವ್ ಮಾಡ್ತಿದ್ದೀರಾ, ಇಷ್ಟು ದಿನ ಯಾವ ಹುಡುಗಿ ಜೊತೆನೂ ಮಾಡ್ತಾ ಇರ್ಲಿಲ್ಲ, ಹಂಗೆ ಹಿಂಗೆ ಅಂತ ನನ್ನ ಪೇಜಲ್ಲಿ ಎಷ್ಟೊಂದು ಜನ ಮೆಸೇಜ್ ಆಗ್ತಿದ್ರು. ಮಂಜುಗೌಡ ಅಂತ ಇತ್ತು ಫಸ್ಟ್ ನಂದು ಇನ್ಸ್ಟಾಗ್ರಾಮ್ ಪೇಜು, ಅದನ್ನ ಸಣ್ಣ ಮುನ್ನೋಗೆ ಚೇಂಜ್ ಮಾಡ್ಬಿಟ್ಟೆ. ಓಕೆ, ಸೂಪರ್. ಇನ್ನು ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂಥದ್ದು ಇದು. ಫೈನಲಿ ಲವ್ ಮಾಡಿ 3 ವರ್ಷ ಲವ್ ಮಾಡಿ, 1 ವರ್ಷ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು, 3 ವರ್ಷ ಲವ್ ಮಾಡಿ ಕಂಟಿನ್ಯೂಸ್ ಆಗಿ ಯಾವುದೇ ಥರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲದೆ ಅದೇ ಪ್ರೀತಿ ಇಟ್ಕೊಂಡು ಈಗ ಮದುವೆ ಅಂಥದ್ವರೆಗೂ ತಲುಪಿದ್ದೀರಿ. ತಮಗೆ 22 ವರ್ಷ, ತಮಗೆ 25 ವರ್ಷ. ಮದುವೆ ಅಂದರೆ ಒಂದು ದೊಡ್ಡ ಜವಾಬ್ದಾರಿ ನನ್ನ ಪ್ರಕಾರ, ನನಗೆ ಕೇಳಿದ್ರೆ, ಬಿಕಾಸ್ ನನಗೆ ಗೊತ್ತು ಮದುವೆ ಅಂದರೆ ಯಾವ ಥರ ಅಂತ. ಸೊ ಮದುವೆ ಅನ್ನುವಂಥ ಈ ದೊಡ್ಡ ಜವಾಬ್ದಾರಿನ ತಾವು ಇಬ್ಬರು ಯಾವ ರೀತಿಯಾಗಿ ತೊಗೊಂಡಿದ್ದೀರಿ, ಇದ್ರ ಬಗ್ಗೆ? ಇವಾಗ ಹೆಂಗೆ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀವಿ, ಮುಂದೆ ಜೊತೆಗಿದ್ದು ಇನ್ನೂ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಅವ್ರ ಮನೆಗೂ ನನ್ನಂದರೆ ತುಂಬ ಇಷ್ಟ, ಇವ್ರ ಮನೆಗೂ ಇವ್ರಂದ್ರೂ ನಮ್ಮ ಮನೆಗೆ ತುಂಬ ಇಷ್ಟ. ಸೊ ಬಂದಮೇಲೆ ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅಂಡರ್ಸ್ಟ್ಯಾಂಡಿಂಗಲ್ಲಿ ಇಬ್ಬರು ಇರ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟ್ ಮೇಲೆ ಇಬ್ಬರು ಮದುವೆ ಆಗ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಏನಾದರೂ ನಾವು ಜಗಳ ಆಡೋದು ವೈರಲ್ ಆಗೋದ್ರೂ ಇವರೇ ಸರಿ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸೊ ಆ ಥರ ಇದೆ ಇವಾಗಿನ ಜನ್ರೇಷನ್. ಸೊ ಇವಾಗ ನಾವು ಎಲ್ಲ ಒಂದು ಯಾರೋ ಒಬ್ರು 4-5 ಜನ ಅನ್ಕೋತಿರ್ತಾರೆ, ಇವ್ರ ತರ ಇರ್ಬೇಕಪ್ಪ ನಾವು ಅಂತ. ಹೌದು, ಅನ್ಕೊಂತಿರ್ತಾರಲ್ವಾ. ಸೊ ಅವ್ರಿಗೆ ಯಾವತ್ತು ನಾವು ಕೆಟ್ಟದ್ ಮಾಡ್ಬಾರ್ದು, ಒಂದು ಇನ್ಸ್ಪಿರೇಷನ್ ತಗೊಂತಿರ್ತಾರೆ. ಆ ಟೈಮಲ್ಲಿ ಯಾರಾದ್ರೂ ನಮ್ಮ ಬಗ್ಗೆ ಕೆಟ್ಟದಾಗ ಮಾಡಿದ್ರೆ, ಸೊ ಇನ್ಸ್ಪಿರೇಷನ್ ತಗೊಂತಿದ್ದವ್ರು ಏನ್ ಅನ್ಕೋತಾರೆ, ಈ ತರ ಇರಬಾರ್ದಪ್ಪ ಅನ್ಕೊಂಡಿದ್ದಾರೆ. ಕೆಲವರು ಇನ್ಫ್ಲೂಯೆನ್ಸರ್ಸ್ ಬ್ರೇಕಪ್ಸ್ ಎಲ್ಲ ಆದಾಗ ಅನ್ಕೊಂಡ್ಬಿಡ್ತಾರೆ. ಸೊ ಆ ತರ ನಾವ್ ಯಾವ ಇನ್ಫ್ಲೂಯೆನ್ಸರ್ಸ್ಗೂ ಮಾಡಬಾರ್ದು. ಸೊ ಲವ್ ಮಾಡೋ ವಿಚಾರನ ಹೇಳ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಮದುವೆ ಆಗೋ ವಿಚಾರನ ಹೇಳ್ಕೊಂಡು ಮದುವೆಗೆ ಎಲ್ಲಾರನ್ನೂ ಕರೆಸಿ ಅಲ್ಲಿ ಇನ್ಸ್ಪಿರೇಷನ್ ತಗೊಳ್ಳೋಣ ಅಂತ ಅನ್ಕೊಂಡಿದೀವಿ. ಏನು ಹೆಂಗೆ ಗ್ರ್ಯಾಂಡ್ ಆಗಿ ಮಾಡ್ಕೋಬೇಕಂತ ಪ್ಲಾನ್ಸ್ ಇದೆನಾ?
ಹೇಗೆ, ಯಾಕಂದ್ರೆ ಫಾಲೋವರ್ಸ್ನೆಲ್ಲ ಕರಿಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಯಾವ ರೀತಿಯಾಗಿ ಅದನ್ನೆಲ್ಲ ಪ್ಲಾನ್ ಮಾಡ್ತಿದ್ದೀರಾ? ಟೆಂಪಲ್ ಅಲ್ಲಿ ಮದ್ವೆ ಆಗ್ಬೇಕಂತ ಅನ್ಕೊಂಡಿದೀವಿ. ಟೆಂಪಲ್ ಅಲ್ಲಿ ಮದುವೆ ಆಗ್ಬೇಕು ಅಂತ. ಅವಾಗ ಎಲ್ಲಾರನು ಕರಿತೀವಿ. ಅಂದ್ರೆ ಬೆಂಗಳೂರಲ್ಲ ಮಂಗಳೂರಲ್ಲ? ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ತಾನೇ. ಲೊಕೇಶನ್ ಬಿಡ್ಬಿಡ್ರಿ ಅಂತ ಕಷ್ಟ ಆಗ್ತಿತ್ತು ಆಮೇಲೆ. ಇಲ್ಲ, ಇಲ್ಲೂ ರಿಸೆಪ್ಷನ್ ಮಾಡ್ತಿದೀವಿ, ಅಲ್ಲೂ ರಿಸೆಪ್ಷನ್ ಇದೆ. ಸೊ ಟೆಂಪಲ್ ಅಲ್ಲಿ ಮದ್ವೆ ಆಗೋ ಟೈಮ್ ಅಲ್ಲಿ ಎಲ್ಲಾ ಫಾಲೋವರ್ಸ್ನು ಕರಿಬೇಕು ಅಂತ ಅನ್ಕೊಂಡಿದೀವಿ. ಮದ್ವೆ ಆಗೋ ಟೈಮ್ ಇದೆಲ್ಲ ಅವಾಗ ದೇವಸ್ಥಾನದಲ್ಲಿ ಸ್ವಲ್ಪ ಅದೇ ಪ್ರಸಾದದ್ದು ಇದ್ರ ತರ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಮಾಡಿಸಿ ಅವ್ರೆಲ್ಲರಿಗೂ ನಮ್ಗೆ ಒಂದು ಆಶೀರ್ವಾದ ಮಾಡಿ ಹಂಗೆ ದರ್ಶನ ಮಾಡ್ಕೊಂಡು ಅವ್ರ ಊಟ ತಿನ್ಕೊಂಡು ಹೋಗ್ಲಿ ಅಂತ ಅನ್ಕೊಂಡಿದೀನಿ. ಸೊ ಹಂಗೆ ಆದ್ರೆ ಖುಷಿಯಿಂದ ಯಾರಿಗೂ ಏನು ತೊಂದರೆ ಆಗದೆ ಎಲ್ಲಾರು ಬರ್ತಾರೆ. ಕರೆದ್ರೆ ಖಂಡಿತ ಬರ್ತಾರೆ. ಎಲ್ಲ ಎಷ್ಟೋ ಜನ ಮೆಸೇಜ್ ಹಾಕಿದ್ರು, ನಿಮ್ ಮದ್ವೆಗೆ ನಮ್ನ ಕರಿಲೇಬೇಕು ಅಂತ. ಸೊ ಅದಕ್ಕೆ ಎಲ್ಲಾರನು ಕರಿತೀವಿ, ಎಲ್ಲಾರು ಬರ್ಲಿ ಅಂತ ಕಾಯ್ತಾ ಇದೀವಿ ನಾವು. ಆ ದಿನ ಹೆಂಗಿರುತ್ತೆ ಅಂತ. ಅಂದ್ರೆ ಇವಾಗ ಒಬ್ರು ಮದ್ವೆ ಆಗ್ತಿದಾರೆ ಅಂದ್ರೆ ಆ ದಿನ ಅವ್ರಿಗೆ ಸ್ಪೆಷಲ್ ಇರುತ್ತೆ, ಸಿಕ್ಕಾಪಟ್ಟೆ ಸ್ಪೆಷಲ್ ಅದು. ಯಾಕಂದ್ರೆ ಅದೊಂದು ದೊಡ್ಡ ಡಿಸಿಷನ್. ಆಮೇಲೆ ತುಂಬಾ ಹುಡುಗಿರೇ ಆಗ್ಲಿ ಹುಡುಗರೇ ಆಗ್ಲಿ ಒಂದು ಕನ್ಸ್ ಕಂಡಿರ್ತಾರೆ. ಈವನ್ ಒಂದು ಔಟ್ಫಿಟ್ಗೆ ಅಷ್ಟು ನಾವು ಆ ಲೆಕ್ಕಕ್ಕೆ ಅಂಗಡಿಗಳನ್ನ ಸೀರೆ ಹುಡ್ಕೊಂಡು ಹೋಗಿರ್ತೀವಿ, ಇದೇ ಸೀರೆ ಹಾಕೋಬೇಕು, ಹಿಂಗೆ ಕಾಣ್ಬೇಕು ನಾನು ಅಂತ. ಸೊ ಮದುವೆ ಅಂದ್ರೆ ಒಂದು ದೊಡ್ಡದು ಡಿಸಿಷನ್, ಅದು ಕಾಯ್ತಿರ್ತಾರೆ. ಸೊ ನಿಮಗೆ ಫುಲ್ ಎಕ್ಸೈಟ್ ಆಗಿದ್ದೀರಾ ಹಂಗಂದ್ರೆ ಮದುವೆ ಲೈಫ್ ಕಾಲಿಡಕ್ಕೆ? ಎಷ್ಟು ಜನ ಬರ್ತಾರೋ ಅಂತ ಖುಷಿನೂ ಇದೆ ತುಂಬಾನೇ. ಆಬ್ವಿಯಸ್ಲಿ ಖುಷಿ ಆಗತ್ತಲ್ವಾ. ಒಂದು ಪ್ರೀತಿ ಮದುವೆಗೆ ಟರ್ನ್ ಆದಾಗ ತುಂಬಾ ಖುಷಿ ಆಗತ್ತೆ. ನಾವು ಪ್ರೀತಿ ಮಾಡಿದವರು ಸಿಗೋದಕ್ಕೂ ಪುಣ್ಯ ಮಾಡಿರ್ಬೇಕು ನಾವು. ಎಷ್ಟೊಂದ್ಸಲ ಮದುವೆ ಅಂತವರೆಗೂ ಬಂದು ಬ್ರೇಕ್ ಆಗಿರುತ್ತದು. ಅದುವರೆಗೂ ಬಂದು ನೀವು ಒಂದು ಸಕ್ಸಸ್ಫುಲ್ ಆಗಿ ಮದುವೆ ಆಗ್ತಿದ್ದೀರಿ, ಖುಷಿ ಆಗತ್ತೆ ಅದು. ಸೊ ಮದುವೆ ಆದಮೇಲೆ ಒಂದು ಹುಡುಗನಿಗೆ ಬಹಳಷ್ಟು ಜವಾಬ್ದಾರಿ ಬರುತ್ತೆ. ಕಾರಣ ಹೆಂಡತಿ ಅನ್ನೋರು ಇರ್ತಾರೆ, ಅವರ ಆಸೆಗಳು ಎಲ್ಲ ಕಂಪ್ಲೀಟಾಗಿ ಆಕೆ ಮನೆಯನ್ನು ಬಿಟ್ಬಿಟ್ಟು ಇಲ್ಲಿ ನಿಮಗೆ ನಿಮ್ಮ ಮನೇಲಿ ಇರ್ತಾರೆ. ಜೊತೆಗೆ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಹೆಂಡ್ತಿನ ಇದೇ ಥರ ನೋಡ್ಕೋಬೇಕು, ಒಂದು ಕನಸುಗಳಿರುತ್ತೆ, ನನ್ನ ಹೆಂಡ್ತಿನ ಇಷ್ಟು ಚೆನ್ನಾಗಿ ನೋಡ್ಕೋಬೇಕಪ್ಪ ಅಂತ. ಆ ಥರದ ಕನಸು ಮಂಜುಗೆ ಏನಾದರೂ ಇದೆ? ತುಂಬ ಇದೆ. ನನ್ನ ಆಸೆಗಳೇನು ಗೊತ್ತಾ, ನಮ್ಮಮ್ಮ ಮತ್ತೆ ಸನ್ನು ಮತ್ತೆ ಅವರಮ್ಮ ಅವರಪ್ಪ ಏನೇನು ಅನ್ಕೋತಾರೆ ಅದನ್ನೆಲ್ಲ ನೆರವೇರಿಸ್ಬೇಕು ಅಂತ ಆಸೆ. ಬರೀ ಹೆಂಡ್ತಿನ ಮಾತ್ರ ಅಲ್ಲ, ನಾನೊಬ್ಬ ಫ್ಯಾಮಿಲಿ ಮ್ಯಾನ್ ಆಗ್ಬೇಕು ಅಂತ ತುಂಬಾ ಇಷ್ಟ. ಎಲ್ಲರೂ ನನ್ನ ಇಷ್ಟಪಡ್ಬೇಕು, ಎಲ್ಲರೂ ಏನೇನು ಅನ್ಕೊಂತಾರೆ ಅದನ್ನೆಲ್ಲ ಮಾಡ್ಬೇಕು ನನ್ನ ಕೈಲಾದಷ್ಟು. ಸೊ ಹಿಂಗಿರ್ಬೇಕು ಅಂತ ಇಷ್ಟಪಡ್ತೀನಿ. ಹಿಂಗಿದ್ಮೇಲೆ ಒಂದು ಹುಡುಗ ಆ ಮನೆ ಆಗಿರ್ಬೋದು, ಮನೇಲಿ ಇರೋರಾಗಿರ್ಬೋದು, ಎಲ್ಲರೂ ಸಕ್ಕತ್ತಾಗಿರ್ತಾರೆ. ಓಕೆ, ಹಂಗೆ ನೋಡ್ಕೋತೀನಿ. ಒಂದು ಸೊಸೆ ಆಗೋದಾಗ್ಲೂ ಕೂಡ ಭಾಳ ಜವಾಬ್ದಾರಿ ಇರುತ್ತೆ. ಎರಡೂ ಫ್ಯಾಮಿಲಿನ ನಿಭಾಯಿಸ್ಬೇಕು. ಈ ಕಡೆ ಅಪ್ಪ ಅಮ್ಮ, ಅವ್ರಿಗೂ ಹುಷಾರಿಲ್ದಾಗ ಅಲ್ಲೂ ಹೋಗ್ಬೇಕಾಗತ್ತೆ, ಇಲ್ಲಿದ್ದಾಗ ಇಲ್ಲೂ ಹೋಗ್ಬೇಕಾಗತ್ತೆ. ಆಮೇಲೆ ಅತ್ತೆ ಸೊಸೆ ಆ ಬಾಂಡಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೆಲ್ಲದು ಯಾವ ರೀತಿಯಾಗಿ ತೊಗೊಂಡಿದ್ದಾರೆ ಸಣ್ಣವರು? ಯಾವ ಥರ ಪ್ರಿಪ್ರೇಷನ್ಸ್ ಏನಾರು ಆಗಿದ್ದೀರಾ? ಹೇಗೆ ಪ್ರಿಪರೇಷನ್ ಆಲ್ರೆಡಿ ಆಗಿದ್ದೀನಿ. ಆಲ್ರೆಡಿ ನಿಮಗೆ ಅನುಭವ ಆಗಿರುತ್ತೆ. ಇವ್ರ ಮಮ್ಮಿ ನಂಗೆ ತುಂಬಾ ಫ್ರೆಂಡ್ಲಿ ಆಗಿದ್ದಾರೆ. ಸೊ ನಂಗೆ ಅದಕ್ಕೆ ಏನ್ ಭಯ ಏನಿಲ್ಲ. ತುಂಬಾ ಫ್ರೆಂಡ್ಲಿ ಆಗಿ ಏನಿದ್ರು ಶೇರ್ ಮಾಡ್ಕೋತೀವಿ. ಮೇನ್ ಆಗಿ ಶೇರ್ ಮಾಡ್ಕೊಂಡ್ರೆ ಅಲ್ವಾ ಅಂಡರ್ಸ್ಟ್ಯಾಂಡಿಂಗ್ ಬರೋದು. ವೆರಿ ಟ್ರೂ. ಸೊ ಚೆನ್ನಾಗೇ ಇದೀವಿ, ಇವಾಗಲೇ ಚೆನ್ನಾಗಿದ್ವಿ, ಮುಂದೇನು ಚೆನ್ನಾಗಿರ್ತೀವಿ. ಸೊ ನೈಸ್. ಇವರು ಕೂಡ ಸಪೋರ್ಟ್ ಆಗಿದಾರಲ್ವಾ, ಅದಕ್ಕೆ ದಟ್ ಸೋ ಸ್ವೀಟ್. ನಿಮ್ಮಿಬ್ರು ಮದ್ವೆಗೆ ನಮ್ಮನ್ನು ಕರೀರಿ, ಫಾಲೋವರ್ಸ್ನ ಕರಿತಿದ್ದೀನಿ ಅಂತೀರಿ. ಇವರು ಅಂತೂ ನಮಗೆ ಲೊಕೇಶನ್ನೇ ಬಿಟ್ಕೊಡ್ತಾ ಇಲ್ಲ. ಎಲ್ಲಿ ಬಂದ್ಬಿಡ್ತಾರೋ, ಫಸ್ಟ್ ಅಡ್ವಾನ್ಸ್ ಆಗಿ ಬಂದು ಎಲ್ಲಿ ಕೂತು ಬಿಡ್ತಾರೋ ಅಂತ ಲೊಕೇಶನ್ನೇ ಹೇಳಕ್ ರೆಡಿ ಇಲ್ಲ ಅವರು. ಆ ಥರ ಎಲ್ಲ ಏನಿಲ್ಲ, ಖಂಡಿತವಾಗ್ಲೂ ಹೇಳ್ತೀವಿ. ಬರ್ಲೇಬೇಕು ನೀವು ಬರ್ಲಿಲ್ಲ ಅಂದಾಗ ಇರೋದು. ಆಮೇಲೆ ನಾವು ಇಂಟರ್ವ್ಯೂ ತಗೋತೀವಿ ನಿಮ್ಗೆ. ಹಂಗೆ ಮಾಡಿ, ಪರವಾಗಿಲ್ಲ, ಖಂಡಿತ. ನೀವಿಬ್ರು ಜೋಡಿ ನಾನು ನೋಡಿದಾಗ್ಲೂ ತುಂಬಾ ಖುಷಿ ಆಗುತ್ತೆ. ಎಷ್ಟು ಚಂದ ಮಾಡ್ತಾರೆ ರೀಲ್ಸು. ಆ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು. ಬರೀ ರೀಲ್ಸ್ ಅಲ್ಲಿ ಮಾತ್ರ ಹಂಗಿಲ್ಲ, ನೀವು ರಿಯಲ್ ಆಗೋ ಹಂಗೆ ಇದ್ದೀರಿ. ಅದೇ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅದೇ ಪ್ರೀತಿ ಇದೆ, ಅದೇ ಆ ಬಾಂಧವ್ಯ ಇದೆ. ಅದನ್ನ ನೋಡಿದಾಗ ಖುಷಿ ಆಗತ್ತೆ. ನೀವು ಅವ್ರನ್ನ ಪಡೆಯೋಕೆ ಪುಣ್ಯ ಮಾಡಿದ್ದೀರಾ, ಅವ್ರು ನಿಮ್ಮನ್ನು ಪಡೆಯೋಕೆ ಪುಣ್ಯ ಮಾಡಿದ್ದೀರಾ. ಯಾಕಂದರೆ ಎಷ್ಟೊಂದು ವಿಚಾರಗಳಲ್ಲಿ ಅಂದಾಗ ಆ ಥರ ಸಪೋರ್ಟ್ ಕೂಡ ಇಬ್ಬರೂ ಕಡೆಯಿಂದನೂ ಇರಬೇಕಾಗತ್ತೆ. ಈವನ್ ಮ್ಯಾರೇಜ್ ಅನ್ನೋ ಒಂದು ಡಿಸಿಷನ್ ಬರಬೇಕು ಅಂದ್ರೂ ಕೂಡ ಅದೆಲ್ಲದು ಕೂಡ ಮ್ಯಾಟ್ರ್ ಆಗತ್ತೆ. ಇವತ್ತು ಮದುವೆ ಹಂತಕ್ಕವರೆಗೂ ತಲುಪಿದ್ದೀರಿ, ದೊಡ್ಡ ಜವಾಬ್ದಾರಿನ ತೊಗೊಳ್ತಾ ಇದ್ದೀರಿ, ಒಂದೊಳ್ಳೆ ಡಿಸಿಷನ್ ತೊಗೊಂಡಿದ್ದೀರಿ, ಖುಷಿ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮ್ಮ ಲವ್ ಸ್ಟೋರಿ ಕೇಳಿ ಖುಷಿ ಆಯಿತು. ಲವ್ವಿಂದ ಮ್ಯಾರೇಜ್ ಸ್ಟೋರಿ ಕೇಳಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ನಿಮ್ಮನ್ನು ಭೇಟಿ ಮಾಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇಬ್ರಿಗೂ ಕೂಡ ಒಳ್ಳೆಯದಾಗಲಿ. ನೀವು ಏನೆಲ್ಲ ಕನಸುಗಳನ್ನು ಕಂಡಿದ್ದೀರೋ ಅದೆಲ್ಲವೂ ಕೂಡ ನನಸಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನೀವು ಹಿಂಗೆ ಸಪೋರ್ಟ್ ಮಾಡ್ಬೇಕು ನಮಗೆ. ಡೆಫಿನೆಟ್ಲಿ ಮಾಡೋಣ, ಅದ್ರಲ್ಲಿ ಏನಿದೆ ರೀ ಮಂಜು ಅವರೇ. ನೆಕ್ಸ್ಟ್ ನಾವು ಅವ್ರನ್ನ ನಟಿಯಾಗಿ ನೋಡಬೇಕು. ಒಂದು ಸ್ಕ್ರೀನಲ್ಲಿ, ಸೀರಿಯಲಲ್ಲಿ ಅಥವಾ ಯಾವುದಾದ್ರೂ ಸಿನಿಮಾದಲ್ಲಿ ನಾವು ಅವ್ರನ್ನ ನಟಿಯಾಗಿ ನೋಡಬೇಕು. ನೀವು ಅದಕ್ಕೇನು ರೆಸ್ಪಾನ್ಸಿಬಲ್ ತಗೋಬೇಕು ಅದನ್ನು ತಗೊಳ್ಳಿ. ಖಂಡಿತವಾಗ್ಲೂ ಶ್ರಮ ಇದ್ದರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ.
ನೋಡೋಣ. ಹಾಗೆ ಎಲ್ಲ ನಮ್ಮ ಫ್ಯಾನ್ಸ್ನವರಿಗೂ ಥ್ಯಾಂಕ್ ಯು ಹೇಳಬೇಕು. ಯಾಕಂದ್ರೆ ನಾವು ಈ ಪೊಸಿಷನ್ ಅಲ್ಲಿ ಇದೀವಿ ಅಂದ್ರೆ ಮೇನಾಗಿ ಅವರೇ ರೀಸನ್ ಅಲ್ವಾ. ತುಂಬಾ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ಗೆ ವಿಡಿಯೋಸ್ ಹಿಡಿಯೋದಕ್ಕೂ ಯಾರು ಸಿಗ್ತಾ ಇರ್ಲಿಲ್ಲ, ಅಷ್ಟು ಕಷ್ಟ ಇತ್ತು. ಸೊ ಸಣ್ಣ ನಾನು ಹಿಡಿಯೋದು, ಸಣ್ಣ ನಂದು ಹಿಡಿಯೋದು ವಿಡಿಯೋಸ್ ಆ ತರ ಮಾಡ್ತಿದ್ವಿ. ಸೊ ಅದನ್ನೆಲ್ಲ ನೋಡಿ ಅಂದ್ರೆ ವ್ಲಾಗ್ ಅಲ್ಲೆಲ್ಲ ನೋಡ್ತಿರ್ತಾರಲ್ಲ ನಮ್ಮ ಸ್ಟ್ರಗಲ್ಸ್ನ, ಸೊ ಅದನ್ನೆಲ್ಲ ನೋಡಿ ಸಪೋರ್ಟ್ ಮಾಡ್ತಿದಾರಲ್ಲ ಅವ್ರಿಗೆಲ್ಲ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು. ತುಂಬಾ ಚೆನ್ನಾಗಿ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ, ಮತ್ತೆ ಶೇರ್ ಮಾಡಿದ್ದಾರೆ ಅವ್ರ ಫ್ಯಾಮಿಲಿ ಕುಟುಂಬಕ್ಕೆಲ್ಲ ಶೇರ್ ಮಾಡಿ. ನಮ್ ವ್ಲಾಗ್ ಯಾವ ತರ ಇರುತ್ತೆ ಅಂತ ಅಂದ್ರೆ ಒಬ್ರು ಫ್ಯಾಮಿಲಿ ಕುತ್ಕೊಂಡು ನೋಡ್ಬೇಕು ಆ ತರ ಇರುತ್ತೆ. ನಾವಿಬ್ರು ಲವರ್ಸು, ಬಟ್ ಆದ್ರೂ ಒಂದ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಆ ತರ ಇರುತ್ತೆ. ಆ ತರನೇ ಇರ್ಬೇಕು. ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಮಾಡ್ಕೋತೀರಾ ಜಾಸ್ತಿ ವ್ಲಾಗ್ಸ್ ಅಲ್ಲಿ. ನಾನು ಅದನ್ನ ನೋಡಿದೆ ನೆನ್ನೆ, ತುಂಬಾ ಚೆನ್ನಾಗಿ ಇಷ್ಟ ಆಯ್ತು ನನಗೆ. ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳೋದಾಗಿರ್ಬೋದು, ಆ ಬಾಂಡಿಂಗ್ ತೋರಿಸೋದಾಗಿರ್ಬೋದು, ತುಂಬಾ ಖುಷಿ ಇದೆ. ಅವ್ರ ಮನೆಗೆ ನೀವು ಹೋದಾಗ, ನೀವು ಅವ್ರ ಮನೆಗೆ ಹೋದಾಗ ತುಂಬಾ ಖುಷಿ ಆಗುತ್ತೆ. ಇದೇ ರೀತಿ ಕಂಟಿನ್ಯೂ ಮಾಡಿ, ಇದೇ ರೀತಿ ಹೆಚ್ಚೆಚ್ಚು ವ್ಲಾಗ್ಸ್ಗಳು ನಿಮ್ಮಿಂದ ಬರಲಿ, ರೀಲ್ಸ್ಗಳು ನಿಮ್ಮಿಂದ ಬರಲಿ. ಇದೇ ರೀತಿಯಾಗಿ ನಿಮ್ಮ ಫಾಲೋವರ್ಸ್ಗೆ ಎಂಟರ್ಟೈನ್ ಮಾಡ್ತಾ ಇರಿ. ಆಲ್ ದ ಬೆಸ್ಟ್. ಎಸ್ ವೀಕ್ಷಕರೇ, ಕೇಳಿದ್ರಲ್ಲ ಈ ಮುದ್ದಾದ ಜೋಡಿಯ ಲವ್ ಸ್ಟೋರಿ, ಮ್ಯಾರೇಜ್ ಸ್ಟೋರಿ ಸಖತ್ತಾಗಿತ್ತು. ಐ ಹೋಪ್ ನಿಮಗೂ ಕೂಡ ಈ ಇಂಟರ್ವ್ಯೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.